ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು CM ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡಿ. ಯಾಕೆ ಅಂದ್ರೆ ಮುಂದೇನಾದ್ರೂ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಬರುತ್ತೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಪ್ರಮುಖ ಸುದ್ದಿಗಳು ಏನು ಅಂತ ನೋಡೋಣ. ಸರ್ವರ್ ನೆಪದಲ್ಲಿ ಕಣ್ಣು ಮುಚ್ಚಲೆ ಆಡುತ್ತಿರುವ ಆಹಾರ ಇಲಾಖೆಗೆ ಉಗಿರಿ ಮುಖಕ್ಕೆ. ಬಡವರ ಕಷ್ಟ ತಿಳಿಯಲಿ ಸ್ವಲ್ಪ. 2024 ಜುಲೈ 2 ಮತ್ತು 3 ಅಂದ್ರೆ ಮಂಗಳವಾರ ಮತ್ತು ಬುಧವಾರ ಆಹಾರ ಇಲಾಖೆಯ ಪಡಿತರ ಚೀಟಿಗಳನ್ನು, ಹೊಸ ಅರ್ಜಿ ಮತ್ತು ತಿದ್ದುಪಡಿ ಅರ್ಜಿಗಳನ್ನು ಹಾಕಲು ಬೆಳಗ್ಗೆ 10 ರಿಂದ 12 ಗಂಟೆ ಮತ್ತು ಸಂಜೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಕೇವಲ ದಿನಕ್ಕೆ 4 ಗಂಟೆ ಮಾತ್ರ ಕಾಲಾವಕಾಶ ನೀಡಿದ್ದರು. ಆದರೆ ಸರ್ವರ್ ಸಿಗದೆ ಜನರು ದಿನವೆಲ್ಲ ಕಾದು ಸುಸ್ತಾಗಿ ಹಿಡಿಶಾಪ ಹಾಕಿದರು. ಇನ್ನು ಕೆಲವರು ಪ್ರಭಾವಿ ಅಧಿಕಾರಿಗಳು, ರಾಜಕಾರಣಿಗಳು ದುಡಿದವರು ಧನಿಕರಿಗೆ ಅನುಕೂಲ ಆಗಲಿ ಎಂದು ನಾಟಕ ಮಾಡುವುದಕ್ಕಾಗಿ ವೆಬ್ಸೈಟ್ ಓಪನ್ ಮಾಡಿ 2 ದಿನಕ್ಕೆ ಕ್ಲೋಸ್ ಮಾಡಿ ಅವರ ಕೆಲಸವನ್ನು ಅವರು ಮಾಡಿಕೊಳ್ಳುತ್ತಿದ್ದಾರೆ ಅಷ್ಟೇ ಕೆಲವರು ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಈ ಹಿಂದೆ ಇಲಾಖೆಯು ಸುಮಾರು 6 ತಿಂಗಳು 1 ವರ್ಷಗಳ ಕಾಲ ಹೊಸ ಅರ್ಜಿಗಳು ಹಾಗೂ ತಿದ್ದುಪಡಿ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದರು. ಆದರೆ ಸುಮಾರು 2-3 ವರ್ಷಗಳಿಂದ, ಅಂದರೆ ಸುಮಾರು 2021 ರಿಂದ ಇಲ್ಲಿವರೆಗೂ ಅರ್ಜಿ ಸ್ವೀಕರಿಸಿದ ಹೊಸ ಅರ್ಜಿಗಳು ಇನ್ನೂ ಕೂಡ ಹಾಗೇ ಉಳಿದಿವೆ. ಶೀಘ್ರವಾಗಿ ಸರ್ವ ಸಮಸ್ಯೆಯನ್ನ ಬಗೆಹರಿಸಿ ಆಹಾರ ಇಲಾಖೆಯು ಬಡವರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಧಿಕಾರಿಗಳು, ಇಲಾಖೆ ಮುಖ್ಯಸ್ಥರು, ಸಂಘ ಸಂಸ್ಥೆ ಮುಖ್ಯಸ್ಥರು, ವ್ಯಾಪಾರಸ್ಥರು ಹಾಗೂ ಇತರರು ಯಾವುದೇ ರೀತಿಯ ಉದ್ಯೋಗದ ಬಗ್ಗೆ ಮಾಹಿತಿ ಇದ್ದರೆ ದಯಮಾಡಿ ನಮಗೆ ತಿಳಿಸಿ. ನೀವು ನೀಡಿದ ಮಾಹಿತಿ ಜನರಿಗೆ ತಿಳಿಸುತ್ತೇವೆ. ಉದ್ಯೋಗದ ಮಾಹಿತಿ: ಅಗ್ರಿಕಲ್ಚರ್ ಸೇಲ್ಸ್ ಆಫೀಸರ್, ತರೀಕೆರೆ ಮತ್ತು ಅಜ್ಜಂಪುರ. ಪ್ರತಿಷ್ಠಿತ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕೆಲಸ ಖಾಲಿ ಇದ್ದು, ವಿದ್ಯಾಭ್ಯಾಸ ಎನಿ ಡಿಗ್ರಿ, ವೇತನ ಬಂದು 15,000 ದಿಂದ 18,000 ತನಕ ಇರುತ್ತದೆ. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ. ಧನ್ಯವಾದಗಳು.